ಮೊದಲನೇದಾಗಿ ಐತಿಹಾಸಿಕ ಮೈಸೂರು ಸಿದ್ದೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಆದರೆ ಆರಂಭದಲ್ಲಿಯೇ ರಥೋತ್ಸವದ ದಟ್ಟ ಮುರಿತಗೊಂಡಿದೆ. ದೊಡ್ಡ ಕವಲಂದೆ ಹೋಬಳಿ ಗ್ರಾಮದಲ್ಲಿ ಆಗಿರತಕ್ಕಂತ ಘಟನೆ ಇದು. ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಸಕಲ ರೀತಿಯಾದಂತ ತಯಾರಿಯನ್ನ ಮಾಡಿಕೊಂಡಿದ್ರು. ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಎಂಟ್ರಿಯನ್ನ ಕೊಟ್ಟಿದ್ರು. ಜಾತ್ರೆಯ ಆಕರ್ಷಣೆ 25 ಎತ್ತರದ ರಥದ ದಟ್ಟ ಮುರಿತಗೊಂಡಿದೆ. ರಥದ ಖರ್ಜು ಎತ್ತುವಾಗ ಆ ಮರದ ದಟ್ಟೆ ಏನಿರುತ್ತೆ, ಆ ಮರದ ದಟ್ಟೆ ಬಾಯ್ಬಿಟ್ಟಿರ್ತಕ್ಕಂಥ ಘಟನೆ ನಡೆದಿದೆ. 600 ಅಡಿ ಎತ್ತರದ ಶ್ರೀ ಸಿದ್ದೇಶ್ವರ ಬೆಟ್ಟಕ್ಕೆ ರಥೋತ್ಸವವನ್ನ ಹೆಗಲ ಮೇಲೆ ಹೊತ್ತಿಕೊಂಡು ಹೋಗಲಾಗತ್ತೆ. ಪ್ರತಿ ಬಾರಿಯೂ ಕೂಡ ರಥೋತ್ಸವ ಈ ರೀತಿಯಾಗಿನೇ ಜರುಗತ್ತೆ. ರಥೋತ್ಸವದ ಚಕ್ರದ ಮೇಲೆ ಅಳವಡಿಸುವಂತ ವೇಳೆ ಈ ಒಂದು ಘಟನೆ ಸಂಭವಿಸಿದೆ. ಸ್ಥಳದಲ್ಲಿ ಕವಲಂದೆ ಪೊಲೀಸರು ಸದ್ಯ ಬೀಡು ಬಿಟ್ಟಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಒಂದು ಕಡೆ ರಥೋತ್ಸವ ಅಂತ ಹೇಳಿ ಸಾಕಷ್ಟು ಜನ ಭಕ್ತಗಣ ಅಲ್ಲಿ ಆಗಮಿಸಿದೆ. ಇನ್ನು ಎರಡನೆಯ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಆ ರಥೋತ್ಸವದ ದಟ್ಟ ಏನಿದೆ, ಆ ದಟ್ಟ ಮುರಿತಗೊಂಡಿದೆ. ಇನ್ನು ಯಾವುದಾದ್ರೂ ದೇವಾಲಯದ ರಥೋತ್ಸವ ಅಥವಾ ಜಾತ್ರಾ ಮಹೋತ್ಸವ ಅಂತ ಬಂದಾಗ ಅಲ್ಲಿ ಅವರದ್ದೇ ಆಗಿರ್ತಕ್ಕಂತಹ ನಂಬಿಕೆಗಳಿರುತ್ತೆ. ಏನಾದ್ರೂ ಈ ರಥೋತ್ಸವದ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅನಾಹುತಗಳು ಸಂಭವಿಸಿದ್ರೆ ಅಥವಾ ಯಾವುದಾದ್ರೂ ಒಬ್ರು ವ್ಯಕ್ತಿ ಸಾವನ್ನಪ್ಪಿದ್ರು ಅಂತ ಹೇಳಿದ್ರೆ ಅದು ಅಪಶಕುನ ಅನ್ನುವಂತಹ ನಂಬಿಕೆ ಸಾಮಾನ್ಯವಾಗಿ ಎಲ್ಲ ಜನರಲ್ಲೂ ಇರೋದು ಸಹಜ. ಅದೇ ರೀತಿಯಾಗಿ ಈ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ಸಮಸ್ಯೆ ಎದುರಾಗಿದೆ. ದೊಡ್ಡ ಕವಲಂದೆ ಹೋಬಳಿ ಗ್ರಾಮದಲ್ಲಿ ಆಗಿರ್ತಕ್ಕಂತಹ ಘಟನೆ ಇದು. ಶ್ರೀ ಸಿದ್ದೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ರಥದ ಖರ್ಜು ಎತ್ತುವಾಗ ಮರದ ದಟ್ಟೆ ಬಾಯ್ಬಿಟ್ಟಿದೆ. ಸಿದ್ದೇಶ್ವರ ಸ್ವಾಮಿ ರಥೋತ್ಸವ ಬಹಳ ಅದ್ಧೂರಿಯಾಗಿ ನಡೆಯುತ್ತೆ. ಹಾಗಾಗಿ ಆ ರಥೋತ್ಸವವನ್ನು ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಭಕ್ತರು ಕೂಡ ದರ್ಶನಕ್ಕೆ ಅಂತ ಹೇಳಿ ರಥೋತ್ಸವಕ್ಕೆ ಅಂತ ಹೇಳಿ ಆಗಮಿಸಿದ್ರು. ಆದರೆ ಆಗಮಿಸಿದ್ದಂತಹ ಜನರಿಗೆಲ್ಲರಿಗೂ ಕೂಡ ಒಂದು ರೀತಿ ದೊಡ್ಡ ಆಘಾತ ಆಗಿದೆ. ಅವರದ್ದೇ ಆಗಿರುವಂತಹ ನಂಬಿಕೆ ಇರುತ್ತೆ. ಹಾಗಾದ್ರೆ ಇಡೀ ಗ್ರಾಮದ ಕಥೆ ಏನು, ಮುಂದೆ ಏನಾದರೂ ಸಮಸ್ಯೆಗಳು ಎದುರಾಗುತ್ತಾ, ಇದು ಒಂದು ರೀತಿ ದೊಡ್ಡ ಅಪಶಕುನನ ಅನ್ನುವಂಥ ಪ್ರಶ್ನೆಗಳು ಸದ್ಯ ಗ್ರಾಮಸ್ಥರಲ್ಲಿ ಮೂಡಿದೆ. ಸ್ಥಳದಲ್ಲಿ ಕವಲಂದೆ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ. ಸುರೇಶ್, ಇನ್ನು ಐತಿಹಾಸಿಕ ಮೈಸೂರು ಸಿದ್ದೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಅಂತ ಹೇಳಿ ಸಾಕಷ್ಟು ಜನ ಭಕ್ತರು ಕೂಡ ಸೇರಿದ್ರು. ಆದರೆ ಆರಂಭದಲ್ಲಿಯೇ ರಥೋತ್ಸವದ ದಟ್ಟ ಮುರಿತುಕೊಂಡಿದೆ, ಹೇಗೆ ಅಂತ ಹೇಳಿ ಈ ಕುರಿತಂತೆ ಹೆಚ್ಚಿನ ಮಾಹಿತಿ ಏನಿದೆ? ದಿವ್ಯ, ಪ್ರಮುಖವಾಗಿ ಒಂದು ರೀತಿಯಲ್ಲಿ ಆರಂಭದಲ್ಲಿ ರಥೋತ್ಸವದ ದಟ್ಟ ಮುರಿದ್ರಿಂದ ಐತಿಹಾಸಿಕ ಕಾರ್ಯಶ್ರೀ ಸಿದ್ದೇಶ್ವರ ಸ್ವಾಮಿಯ ಒಂದು ರಥೋತ್ಸವ ಒಂದು ರೀತಿಯಲ್ಲಿ ವಿಘ್ನ ಆಯ್ತು ಅಂತಾನೆ ಹೇಳ್ಬೋದು. ಅಂದ್ರೆ ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆಯ ಒಂದು ಹೋಬಳಿಯಲ್ಲಿ ಈ ಒಂದು ರಥೋತ್ಸವ ಇದ್ದಂಥದ್ದು. ಸೊ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ಒಂದು ದೀಪಾವಳಿಯ ಜಾತ್ರಾ ಮಹೋತ್ಸವ ನಡೆಯುತ್ತೆ. 25 ಅಡಿ ಎತ್ತರದ ಒಂದು ರಥವನ್ನ ರೆಡಿ ಮಾಡಿರ್ತಾರೆ. ಸೊ ಆ ರಥದ ಒಂದು ಖರ್ಜನ್ನ ಎತ್ತುವಂತ ಸಂದರ್ಭದಲ್ಲಿ ಅದಕ್ಕೆ ಕೆಳಗಡೆ ಕಟ್ಟಿರಿದಂತ ಒಂದು ದಟ್ಟೆ ಒಂದು ರೀತಿಯಲ್ಲಿ ಅದು ಒಂದು ರೀತಿಯಲ್ಲಿ ಮುರಿತ ಆಗತ್ತೆ. ಆ ಸಂದರ್ಭದಲ್ಲಿ ರಥೋತ್ಸವ ಒಂದು ರೀತಿಯಲ್ಲಿ ಮುಂದೆ ಸಾಗೋದಿಲ್ಲ. ಆ ಒಂದು ದಟ್ಟದ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಹಾಗೆ ಸ್ಥಳಕ್ಕೆ ಕವಲಂದೆ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಅವಘಡವನ್ನ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ರು. ಸದ್ಯಕ್ಕೆ ದಟ್ಟ ಮುರಿದಿರೋದ್ರಿಂದ ಅದನ್ನ ತೆರಿಸಿ ಮತ್ತೊಂದು ರೀತಿಯಲ್ಲಿ ಅದನ್ನ ಸಿದ್ಧತೆಯನ್ನ ಮಾಡಿಕೊಂಡು ಈಗಾಗಲೇ ರಥೋತ್ಸವವನ್ನು ಕೂಡ ಒಂದಷ್ಟು ರೀತಿಯಲ್ಲಿ ಚಾಲನೆಯನ್ನು ಕೂಡ ಕೊಟ್ಟಿರುವಂತದ್ದು. ಆದ್ರೆ ಒಂದು ರೀತಿಯಲ್ಲಿ ಆರಂಭಿಕ ವಿಘ್ನ ಆಯ್ತು ಅನ್ನೋದನ್ನ ಹೊರತುಪಡಿಸಿದ್ರೆ ನಿರ್ವಿಘ್ನವಾಗಿ ಒಂದು ರೀತಿಯಲ್ಲಿ ಆ ರಥವನ್ನ ವಾಪಸ್ ತನ್ನ ಒಂದು ಸಹಬದಿಗೆ ತರುವಲ್ಲಿ ಈಗಾಗಲೇ ಯಶಸ್ವಿಯಾಗಿರುವಂತದ್ದು. ದಿವ್ಯಾ, ಸುರೇಶ್, ಹೇಳ್ತಾ ಇದ್ರಿ ದಟ್ಟ ಮುರಿತ ಅಂತ ಹೇಳಿದ್ರೆ ಏನ್ ಸರಿಯಾಗಿ ಜೋಡಣೆಯನ್ನ ಮಾಡಿರ್ಲಿಲ್ವಾ, ಮೊದಲು ನೋಡ್ಕೊಂಡಿರ್ಲಿಲ್ವಾ ಅಂತ? ಅಂದ್ರೆ ಪ್ರತಿ ವರ್ಷವೂ ಕೂಡ ರಥೋತ್ಸವವನ್ನ ಮಾಡುವಂತ ಎಲ್ಲಾ ಸಂದರ್ಭಗಳಲ್ಲಿ ಕೂಡ ಯಾವ ರೀತಿಯಾಗಿ ಅಂತಂದ್ರೆ ಕೊನೆಯ ಕ್ಷಣಗಳಲ್ಲಿ ರಥೋತ್ಸವವನ್ನ ಕಟ್ಟುವಂಥದ್ದು ಮಾಡುವಂಥದ್ದೆಲ್ಲವೂ ಕೂಡ ಮಾಡ್ತಾರೆ. ಆದ್ರೆ ಬಿಸಿಲಿನ ಸಂದರ್ಭದಲ್ಲಿ ಹೆಚ್ಚು ಬಿಸಿಲು ಮಳೆ ಈ ರೀತಿಯಾಗಿ ಬಂದಂತ ಸಂದರ್ಭದಲ್ಲಿ ಮರವು ಕೂಡ ಒಂದು ರೀತಿಯಲ್ಲಿ ಕೊಳ್ಳಾಗುವಂಥದ್ದು ಅಥವಾ ಮರ ಒಂದು ರೀತಿ ಲಿಫ್ಟ್ ಸೇರುವಂಥದ್ದು ಈ ರೀತಿಯಾಗಿ ಆಗ್ತಾ ಇರುತ್ತೆ. ಆದ್ರೆ ಅದನ್ನ ವರ್ಷ ಪೂರ್ತಿ ಯಾರು ಕೂಡ ನೋಡ್ಕೊಳ್ಳೋದೇ ಇಲ್ಲ. ಕೊನೆಯ ಒಂದು ಸಂದರ್ಭದಲ್ಲಿ ರಥೋತ್ಸವ ಯಾವಾಗ ಶುರು ಆಗುತ್ತೆ ಆ ಸಂದರ್ಭದಲ್ಲಿ ರಥೋತ್ಸವದ ಈ ಎಲ್ಲಾ ಕಾರ್ಯಗಳನ್ನು ಕೂಡ ಮಾಡ್ಕೊಂಡು ಹೋಗೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊತಾರೆ. ಈ ಸಂದರ್ಭಗಳಲ್ಲಿ ದಟ್ಟ ಅದು ಏನು ಕಟ್ಟೋದಕ್ಕೆ ಶುರು ಮಾಡ್ತಾರೆ ಆ ಸಂದರ್ಭದಲ್ಲಿ ಅವಘಡ ಆಗಿರುವಂತದ್ದು. ಪ್ರಮುಖವಾಗಿ ಇದಾದ ನಂತರದಲ್ಲಿ ಈಗ ಅದನ್ನ ಮತ್ತೆ ಕೂಲಂಕುಷವಾಗಿ ಪೊಲೀಸರಿಂದ ಹಿಡಿದು ಅಲ್ಲಿನ ಅಧಿಕಾರಿಗಳು ಕೂಡ ಭೇಟಿಯನ್ನ ಕೊಟ್ಟು ಅದನ್ನ ಪರಿಶೀಲನೆ ಕೂಡ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಗ್ರಾಮಸ್ಥರಿಗೂ ಕೂಡ ತಿಳಿ ಹೇಳುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡಿದ್ದಾರೆ.
ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ ನಮ್ಮ